ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರು ದೆಹಲಿನಲ್ಲಿ ಕುತ್ಕೊಂಡು ಬಹಳ ಕೂಲ್ ಆಗಿ ಇವತ್ತು ಮಾಧ್ಯಮದವ್ರ ಮುಂದೆ ಒಂದಷ್ಟು ಸ್ಪಷ್ಟನೆ ಕೊಡೋದಕ್ಕೆ, ಅಂದ್ರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಕಡ್ಡಿ ತುಂಡಾಗುವ ಹಾಗೆ ಎಲ್ಲರಿಗೂ ಕೂಡ ಒಂದ್ ರೀತಿ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ದೆಹಲಿನಲ್ಲಿ ಕುತ್ಕೊಂಡು ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಕಣ್ರಿ ಮುಖ್ಯಮಂತ್ರಿಯಾಗಿ ಕನ್ಫರ್ಮ್, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಇದರಲ್ಲಿ ಯಾವುದೇ ಏನು ಕಿಂಚಿತ್ತು ಕೂಡ ಇದರಲ್ಲಿ ಅನುಮಾನ ಇಲ್ಲ, ಕಿಂಚಿತ್ತು ಕೂಡ ಇದರಲ್ಲಿ ಬದಲಾವಣೆ ಆಗೋದಿಲ್ಲ. ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇದೇ ಸಿಎಂ ಸಿದ್ದರಾಮಯ್ಯನೇ ಮುಂದುವರಿತೀನಿ ಅಂತ ಹೇಳಿ ಎಲ್ಲರಿಗೂ ಕೂಡ ಇದೊಂದು ರೀತಿ ದೊಡ್ಡದಾಗಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹಂಗ್ ನೋಡಿದ್ರೆ ಈ ದೆಹಲಿನಲ್ಲಿ ಕೂತ್ಕೊಂಡು ಆಡಿರುವಂತ ಆ ಮಾತು ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಎಷ್ಟೋ ಜನ ಒಂದ್ ರೀತಿ ಅವರ ಮಾತನ್ನ ಕೇಳಿ ಕೂತಲ್ಲಿ ಬೆವತಿದ್ದಾರೆ, ಇನ್ನೊಂದಷ್ಟು ಜನ ಖುಷಿ ಪಟ್ಟಿದ್ದಾರೆ, ಇನ್ನೊಂದಷ್ಟು ಜನ ಅಸಮಾಧಾನ ಪಟ್ಟಿದ್ದಾರೆ, ಕೈ ಇಸ್ಕೊಂಡಿದ್ದಾರೆ. ಸೊ ಏನೇನೋ ಅನ್ಕೊಂಡಿದ್ವಲ್ಲ, ಎಲ್ಲ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಅನ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ರಾಜಣ್ಣ ಅವರು ಯಾವಾಗ್ಲೂ ಸ್ವಪಕ್ಷದ ವಿರುದ್ಧನೇ ಮಾತನಾಡ್ತಾ ಇದ್ರು, ಭವಿಷ್ಯ ನುಡಿತಾ ಇದ್ರು. ಇನ್ನೊಂದ್ ಕಡೆ ಇವ್ರು 6 ವರ್ಷ ಇವ್ರ ಬಗ್ಗೆ ಮಾತನಾಡ್ಲೇಬೇಕು, ಸೆಪ್ಟೆಂಬರ್ ಕ್ರಾಂತಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೇಳಿ ಏನೆಲ್ಲ ಬುರ್ಡೆ ಬಿಟ್ರು. ಅದಕ್ಕೆ ನಾವ್ ಹೇಳ್ತಾ ಇದ್ವಿ, ರಾಜಣ್ಣ ಅವರ ಈ ರೀಲು ಈ ಬುರ್ಡೆ ಮಾತನ್ನ ನಂಬಾರ್ದು ಅಂತ ಹೇಳಿ. ಸೊ ಇವಾಗ ಅದೇ ಆಗಿದ್ದು. ಏನ್ ಕ್ರಾಂತಿ? ಸಿಎಂ ಸಿದ್ದರಾಮಯ್ಯನವ್ರಿಗೆ ಅಲ್ಲಿದ್ದಂತ ಮಾಧ್ಯಮದವ್ರು ಕೇಳ್ತಾರೆ, ಸರ್ ಕೆ ಎನ್ ರಾಜಣ್ಣ ನಿಮ್ ಸ್ವಂತ ಪಕ್ಷದವ್ರೆ ಆ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗ್ಬಿಡುತ್ತಂತೆ ಅಂತ ಹೇಳಿದ್ರು ಅಂತ. ಏನ್ ಕ್ರಾಂತಿ ಅಂದ್ರೆ ಏನ್ರಿ ಅಂತ ಹೇಳಿ ಕೇಳಿದ್ರು. ಅಂದ್ರೆ ಅಲ್ಲಿ ಎಂಥದ್ದು ಇಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಸಿದ್ದರಾಮಯ್ಯನವರು ಕಡ್ಡಿ ತುಂಡಾಗುವ ಹಾಗೆ ಹೇಳಿರುವಂಥದ್ದು. ಎಲ್ಲವೂ ಕೂಡ ಊಹಾಪೋಹೆ. ನೀವೇ ಏನೇನೋ ಅನ್ಕೊಂಡ್ಬಿಟ್ರೆ, ನೀವೇ ಏನೋ ಅದನ್ನ ಪರಿಕಲ್ಪನೆ ಮಾಡ್ಕೊಂಡು ಬರೆದು ಬಿಟ್ರೆ ಹೇಗೆ, ಹೇಳ್ಬಿಟ್ರೆ ಹೇಗೆ, ತೋರಿಸ್ಬಿಟ್ರೆ ಹೇಗೆ, ಬಿತ್ತರಿಸಿದ್ರೆ ಸುದ್ದಿ ಹೇಗೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿದ್ದಂತ ಮಾಧ್ಯಮದವ್ರಿಗೂ ಕೂಡ ಪ್ರಶ್ನೆ ಆಗ್ತಾರೆ. ಇನ್ನು ಮಾಡ್ರನ್ ಜ್ಯೋತಿಷಿ ನಮ್ಮ ಅಶೋಕ್ ಅಣ್ಣವ್ರು ಕೂಡ ಹೇಳಿದ್ರು, ಬಿಜೆಪಿನಲ್ಲಿ ಬಹಳ ದೊಡ್ಡ ಕನಸನ್ನ ಹೊತ್ಕೊಂಡಿದ್ರು. ಕಾಂಗ್ರೆಸ್ ನಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಯೋದೇ ಇಲ್ಲ, ದಸರಾ ಉದ್ಘಾಟನೆ ಮಾಡಲ್ಲ, ಈ ಸಲ ದಸರಾ ಉದ್ಘಾಟನೆಗೆ ಬರೋದೇ ಇಲ್ಲ, ಅವರು ಕುರ್ಚಿನಲ್ಲೇ ಇರೋದಿಲ್ಲ ಅಂತೇಳಿ ಭವಿಷ್ಯ ನುಡಿದು ಬಿಟ್ಟಿದ್ರು ಯಾರೋ ಅಶೋಕ್ ಅವರು. ಸೊ ಇವಾಗ ಏನಾಯ್ತು, ಅಶೋಕ್ ಅವರ ಭವಿಷ್ಯ ಎಲ್ಲ ತಲೆ ಕೆಳಗಾಯ್ತು. ರಾಜಣ್ಣವರ ಆ ಬುರ್ಡೆಯ ಏನು ಆ ಕ್ರಾಂತಿ ಏನಾಯ್ತು, ಅದು ಕೂಡ ವಾಂತಿ ಆಯ್ತು, ಎಲ್ಲ ಭ್ರಾಂತಿ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಕಾಂಗ್ರೆಸ್ ನಲ್ಲಿ ಕಲ್ಲೋಲ ಆಗ್ಬಿಡುತ್ತೆ ಅನ್ನೋದೆಲ್ಲ ಕ್ರಾಂತಿನಿಲ್ಲ, ಎಂಥದ್ದು ಇಲ್ಲ, ಇದೆಲ್ಲ ಭ್ರಾಂತಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೇನು ಏನ್ ಪ್ರತಿಕ್ರಿಯೆ ಕೊಡ್ತಾರ ಅಥವಾ ಏನಾದ್ರು ಸ್ಟೆಪ್ ತಗೊಳ್ತಾರ? ಸೊ ಈ ನಿಟ್ಟಿನಲ್ಲೂ ಒಂದಷ್ಟು ಪ್ರಶ್ನೆ ಮಾಡಿದಾಗ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟರು, ತುಂಬಾ ಕೂಲಾಗಿ ಕಾಮಾಗಿ ಕೊಟ್ಟರು. ಸಿಎಂ ಸಿದ್ದರಾಮಯ್ಯನವರು ಇಷ್ಟೊಂದು ಕೂಲಾಗಿ ತುಂಬಾ ದಿನ ಆಗಿತ್ತು ಅವ್ರನ್ನ ನೋಡಿ ಇಷ್ಟು ನಿರಾಳವಾಗಿ ಕುತ್ಕೊಂಡು, ಅಂದ್ರೆ ಅಲ್ಲಿ ಇದ್ದಂತ ಒಂದಷ್ಟು ಗೊಂದಲ ಎಲ್ಲ ನಿವಾರಣೆ ಆಗಿತ್ತಲ್ಲ. ಸೊ ಹಂಗಾಗಿ ತುಂಬಾ ನಿರಾಳವಾಗಿ ಕುತ್ಕೊಂಡು ಮಾಧ್ಯಮದವ್ರ ಮುಂದೆ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದ್ದಾರೆ. ಇದ್ದಂತ ಎಲ್ಲಾ ಗೊಂದಲಗಳಿಗೂ ಒಂದು ತೆರೆಯನ್ನ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನ ಪಾಲನೆ ಮಾಡ್ಲೇಬೇಕು. ಹೈಕಮಾಂಡ್ ನಿರ್ಧಾರ ಇದು. ಅಥವಾ ನಿಮ್ಗೆ ಯಾರಾದ್ರೂ ಮಾಧ್ಯಮದವ್ರಿಗೆ ಆಗೋ ಕೇಳಿದ್ರು ಒಂದು ಪ್ರಶ್ನೆ, ಯಾರು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಯಾರು ಹೇಳಿದ್ ನಿಮ್ಗೆ? ಅವ್ರವ್ರ ನಾಯಕರುಗಳು, ಅವ್ರವರು ಕೆಲವರು ಶಾಸಕರುಗಳು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಅವ್ರು ಹೇಳಿದ್ ಕರೆಕ್ಟ್, ಸಿಎಂ ಸಿದ್ದರಾಮಯ್ಯನವರು. ಹಾಗೊಮ್ಮೆ ಈ ಮುಖ್ಯಮಂತ್ರಿ ಬದಲಾವಣೆಯ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಹಾಗೊಮ್ಮೆ ಏನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ರೆ ಹೌದು ಆಗ್ಬೋದು ಎನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಅದಾದ ನಂತರ ಸುರ್ಜೇವಾಲಾ ಅವ್ರು ಏನಾದ್ರು ಹೇಳಿದ್ರೆ ಹೌದು ಆಗುವಂತ ಲಕ್ಷಣಗಳು ಇದೆ ಅಂತಾನು ಹೇಳ್ಬೋದು. ಅಥವಾ ವೇಣುಗೋಪಾಲ್ ಏನಾದ್ರು ಹೇಳಿದ್ರ ನಿಮ್ಗೆ ಅಂತೇಳಿ ಮುಖ್ಯಮಂತ್ರಿ ಅವ್ರು ಕೇಳಿದ್ರು, ವೇಣುಗೋಪಾಲ್ ಅವರು ಹೇಳಿಲ್ಲ. ಇದನ್ನು ಹೊರತುಪಡಿಸಿ ಹೈಕಮಾಂಡ್ ಏನಾದ್ರು ರಾಹುಲ್ ಗಾಂಧಿ ಅವ್ರು ಏನಾದ್ರು ಹೇಳಿದ್ರೆ ಯಾವತ್ತಾದ್ರು ಇಲ್ಲ. ಸೊ ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೇಳಿಲ್ಲ. ನಾಯಕರುಗಳು, ಅವರವರ ಬೆಂಬಲಿತ ನಾಯಕರುಗಳು ಅವರಿಗೆ ಅವರ ಒಂದು ಒಂದು ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಹೊರತುಪಡಿಸಿದ್ರೆ ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ನಿರ್ಧಾರ ಮಾಡಿದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ. ಸೊ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ 5 ವರ್ಷಗಳ ಕಾಲ, ಪೂರ್ಣಗೊಳಿಸ್ತೀನಿ ಎನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ಮೂಲಕ ಈಗ ದೇವರಾಜ್ ಅರಸು ಅವರ ಆ ಒಂದು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ ಅಂತಾನೆ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಎಳೆದಿದ್ದಾರೆ. ದೆಹಲಿಯಲ್ಲಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯ ಬದಲಾವಣೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೂ ಮುಂದುವರೆದು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಸರ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ 2 ಬಾರಿ ಬಂದು, ಕಳೆದ ಒಂದ್ 2 ದಿನದ ಹಿಂದೆ ಕೂಡ ಬಂದು ಸುಮಾರು ಶಾಸಕರುಗಳನ್ನ ಒನ್ ಟು ಒನ್ ಚರ್ಚೆ ಕೂಡ ಮಾಡೋದ್ರು. ಸೊ ಇದರ ಅರ್ಥ ಏನು ಸರ್ ಅಂತ ಹೇಳಿ
ಸೊ ಆಗ್ಲೂ ಕೂಡ ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ ಮುಖ್ಯಮಂತ್ರಿ ಅವರು, ರಾಜ್ಯದ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳ ಕುರಿತು ಅವರು ಮಾತನಾಡಿದ್ದಾರೆ. ಅದು ನೀವೇನೋ ಬೇರೆ ರೀತಿ ಯಾಕೆ ಕಲ್ಪಿಸ್ಕೊಳ್ತೀರಿ ಅಂತ ಹೇಳಿ ಕೂಡ ಅಲ್ಲಿ ಹೇಳ್ತಾರೆ. ಅಂದ್ರೆ ಸುರ್ಜೇವಾಲಾ ಅವರು ಬಂದಾಗ್ಲೂ ಕೂಡ ಎಲ್ಲೋ ನಾಯಕತ್ವ ಬದಲಾವಣೆ ಕುರಿತು ಶಾಸಕರುಗಳ ಜೊತೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಊಹಾಪೋಹೆಗಳು, ಗಾಳಿ ಸುದ್ದಿಗಳು, ಆಷಾಢದ ಗಾಳಿಗಳು ಎಲ್ಲವೂ ಕೂಡ ಒಮ್ಮೆಲೆ ಬಿರುಗಾಳಿ ತರ ಎದ್ದಿತ್ತು. ಬಟ್ ಈ ಎಲ್ಲಾ ಬಿರುಗಾಳಿಗಳನ್ನ ಮೆಟ್ಟು ನಿಂತು ಸಿದ್ದರಾಮಯ್ಯನವರು ಕೂಲಾಗೆ ನಾನೇ ಮುಖ್ಯಮಂತ್ರಿ ಕಣಪ್ಪ, ಇನ್ನು 5 ವರ್ಷಗಳ ಕಾಲ ಇನ್ನು ಉಳಿದಂತ ಅಷ್ಟು ಇನ್ನು ಎರಡು ವರ್ಷ ಇದೆಲ್ಲ ಅಷ್ಟನ್ನು ಕೂಡ ನಾನೇ ಪೂರ್ಣಗೊಳಿಸ್ತೀನಿ, ಕಂಪ್ಲೀಟ್ ಆಗಿ 5 ವರ್ಷ ನಾನೇ ಸೊ ಈ ಒಂದು ಟರ್ಮ್ ಅನ್ನ ಮುಖ್ಯಮಂತ್ರಿಯಾಗಿ ಮುಗಿಸ್ತೀನಿ ಅಂತೇಳಿ, ಅಂದ್ರೆ ಮುಖ್ಯಮಂತ್ರಿಯಾಗಿ ಅವಧಿ ಪೂರ್ಣಗೊಳಿಸ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಲ್ಲ ಒಂದ್ ಕಡೆ ನಿರಾಸೆ ಆಯ್ತಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ, ಮಾಧ್ಯಮದವರು ಕೇಳಿದಂತ ಇನ್ನೂ ಒಂದು ಪ್ರಶ್ನೆಗೆ, ಸರ್ 2028 ಚುನಾವಣೆವರೆಗೂ ನೀವೇ ಇರ್ತೀರಾ, ಅಂದ್ರೆ 2028 ಚುನಾವಣೆ ಕೂಡ ನಿಮ್ಮ ಒಂದು ನಾಯಕತ್ವದಲ್ಲೇ ನಡೆಯುತ್ತಾ ಅಂತ ಕೂಡ ಪ್ರಶ್ನೆ ಕೇಳಿದಾಗ ಅದಕ್ಕೂ ಕೂಡ ಬಹಳ ಒಂದು ರೀತಿ ಗಾಂಭೀರ್ಯದಿಂದ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು. 2023 ಚುನಾವಣೆ ಹೇಗಾಯ್ತು ಅದೇ ರೀತಿ 2028 ಚುನಾವಣೆ ಕೂಡ ಆಗುತ್ತೆ ಅಂತೇಳಿ ಸೊ ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಡಿ.ಕೆ. ಶಿವಕುಮಾರ್ ಅವರು ಹಾಗಾದ್ರೆ ಸುಮ್ಮನೆ ಆಗ್ಬಿಡ್ತಾರಾ, ಬೇರೆ ಯಾವ್ದು ನಡೆಗಳಿಲ್ವಾ, ಬೇರೆ ಏನಾದ್ರು ತೀರ್ಮಾನ ತೆಗೆದುಕೊಳ್ಬಿಡ್ತಾರ? ಅಂತದ್ ಯಾವುದೇ ಊಹಾಪೋಹೆಗಳಿಗೂ ಅಂತದ್ ಯಾವುದಕ್ಕೂ ಕೂಡ ಇಲ್ಲಿ ಆಸ್ಪದ ಕೊಟ್ಟಿಲ್ಲ ಹೈಕಮಾಂಡು. ಸೊ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೊಡ್ಡ ಕನಸು ಹೊತ್ಕೊಂಡಿದ್ರು. ಏನು ಹೈಕಮಾಂಡ್ನ ಒಂದು ಕಮಿಟ್ಮೆಂಟ್, 2.5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಇನ್ನುಳಿದ 2 ವರ್ಷ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನುವಂತ ಒಂದು ಕಮಿಟ್ಮೆಂಟ್ ಏನಿತ್ತಲ್ಲ, ಅದ್ಯಾವುದು ಕೂಡ ಈಗ ಇಲ್ಲಿ ನಡೆಯೋದಿಲ್ಲ. ಇದೆಲ್ಲವೂ ಕೂಡ ಊಹಾಪೋಹೆ ಅಷ್ಟೇ, ಇದ್ಯಾವುದು ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿತಾರೆ. ಸೊ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗ ತಟಸ್ಥರಾಗಿ, ಅಂದ್ರೆ ಸೈಲೆಂಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತಲ್ಲ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಲ್ಲ, ಮುಖ್ಯಮಂತ್ರಿ ಅಲ್ಲ, ಎಲ್ಲರೂ ಕೂಡ ಅಷ್ಟು ಅನ್ಲೇಬೇಕು. ಹೈಕಮಾಂಡ್ ತೆಗೆದುಕೊಂಡಿರುವಂತ ಒಂದು ತೀರ್ಮಾನಕ್ಕೆ ಎಲ್ರು ಕೂಡ ಭದ್ರಾಗಿ ಇರಲೇಬೇಕು. ಇನ್ನು ಬಿಜೆಪಿಗರಿಗೆ ಬಹುತೇಕ ಎಲ್ರಿಗೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವ್ರಿಗೂ ಕೂಡ ನಿರಾಸೆ, ಒಂದ್ ಕಡೆ ಆರ್ ಅಶೋಕ್, ಬಿಜೆಪಿಲಿ ಸಾಕಷ್ಟು ಜನಕ್ಕೆ ಇದೊಂದು ರೀತಿ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಏನಾದ್ರೂ ಒಂದ್ ಸ್ವಲ್ಪ ಮುಖ್ಯಮಂತ್ರಿ ಆಗೊಮ್ಮೆ ಏನಾದ್ರು ಸಿಎಂ ಸಿದ್ದರಾಮಯ್ಯನವರು ಇಳಿದು ಬಿಟ್ಟಿದ್ದಾರೆ, ಕಾಂಗ್ರೆಸ್ ಸ್ಥಿತಿ ಅಧೋಗತಿ ಆಗ್ತಾ ಇದೆ. ಯಾಕಂದ್ರೆ ಪರ್ಯಾಯ ನಾಯಕ ಇಲ್ಲ ಈ ಕ್ಷಣಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕನನ್ನ ಹುಡುಕೋದಕ್ಕೆ ಸಾಧ್ಯವಿಲ್ಲ. ಹೆಂಗೆ ಯಡಿಯೂರಪ್ಪನಿಗೆ ಬಿಜೆಪಿನಲ್ಲಿ ಪರ್ಯಾಯ ನಾಯಕನನ್ನ ಹುಡುಕೋದಕ್ಕೆ ಸಾಧ್ಯವಾಗ್ಲಿಲ್ಲ, ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರ್ಯಾಯ ನಾಯಕರನ್ನಾಗಿ ರಾಜ್ಯದಲ್ಲಿ ಇವತ್ತಿಗೆ ಈ ಕ್ಷಣಕ್ಕೆ ಹುಡುಕೋದಕ್ಕೆ ರೆಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆಗೊಮ್ಮೆ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಏನಾದ್ರೂ ಇಳಿಸಿದ್ದೇ ಆದಲ್ಲಿ, ಅಥವಾ ಅವರಿಗೆ ರಾಷ್ಟ್ರ ನಾಯಕತ್ವದಲ್ಲಿ ಏನಾದ್ರೂ ಬೇರೆ ಒಂದು ಸ್ಥಾನಮಾನ ಕೊಟ್ಟಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ನ ತಳನೇ ಅಳ್ಳಾಡಿ ಹೋಗ್ಬಿಡ್ತಾ ಇತ್ತು ಅಂತಾನೆ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಕಾಂಗ್ರೆಸ್ನ ಕೋಟೆ ಕೆಡವುತ್ತಾಯ್ತು ಅಂತ ಹೇಳಿದ್ರು ಕೂಡ ಇದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಕಾಂಗ್ರೆಸ್ ಅಷ್ಟು ಭದ್ರವಾಗಿ ಇರ್ತಾ ಇರಲ್ಲ. ಮುಂದಿನ 2028 ಚುನಾವಣೆ ಕೂಡ ಕಾಂಗ್ರೆಸ್ ಅಧೋಗತಿಗೆ ಇದೇ ಒಂದು ಕಾರಣ ಆಗ್ಬಿಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವ ಇದೆಯಲ್ಲ, ಎಲ್ಲ ಒಂದಷ್ಟು ಜನ ಒಂದು ಬೆರಳೆಣಿಕೆ ಅಷ್ಟು ಶಾಸಕರುಗಳು ಒಂದಷ್ಟು ಅಸಮಾಧಾನ ಇದ್ರೆ, ಇನ್ನು ಮಿಕ್ಕಂತೆ ಎಲ್ಲರೂ ಕೂಡ ಮೂಲ ಕಾಂಗ್ರೆಸ್ಸಿಗರನ್ನ ತೆಗೆದುಕೊಳ್ಳಿ ಅಥವಾ JDS ನಿಂದ ವಲಸೆ ಬಂದಂತ ಕಾಂಗ್ರೆಸ್ಸಿಗರನ್ನೇ ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಕೊಂತಾರೆ. ಸೊ ಹಂಗ್ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವವನ್ನ ಒಂದಷ್ಟು ಜನ, ಅಂದ್ರೆ ಡಜನ್ ಗಟ್ಲೆ ಒಪ್ಕೊಳ್ಳೋದಿಲ್ಲ, ಇನ್ನೊಂದಷ್ಟು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಒಪ್ಕೊಳ್ಬಹುದು ಅಷ್ಟೇ. ಇಲ್ಲ ಮಾಗಡಿ ಬಾಲಕೃಷ್ಣ, ಚೆಲುವರಾಯ ಸ್ವಾಮಿ, ಸೊ ರಾಮನಗರ MLA, ಸೊ ಈ ರೀತಿ ನೆಲಮಂಗಲ MLA, ಈ ರೀತಿ ಕೆಲವೊಂದಷ್ಟು ನಾಯಕರುಗಳು ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಒಪ್ಕೊಂಡ್ರೆ ಬಹುತೇಕ ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾ ಇರಲಿಲ್ಲ. ಈ ಎಲ್ಲ ವರದಿಯನ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಸುರ್ಜೇವಾಲಾ ಅವರು ಕೂಡ ಈ ಎಲ್ಲ ಅಂಕಿಅಂಶಗಳನ್ನ ಜೊತೆಗೆ ಈ ಎಲ್ಲ ವರದಿಗಳನ್ನ ಹೈಕಮಾಂಡ್ ಒಪ್ಪಿಸಿದ್ದಾರೆ. ಇದಾದ ನಂತರವೇ ಡೆಲ್ಲಿಗೆ ಹೋದಂತ ಇಬ್ಬರು ನಾಯಕರುಗಳನ್ನು ಕೂರಿಸ್ಕೊಂಡು ಹೈಕಮಾಂಡ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ. ಅದನ್ನೇ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪುನರುಚ್ಚರಿಸಿರುವುದು. ಇನ್ನು ಯಾವುದೇ ಕಾರಣಕ್ಕೂ ಯಾವ ಕ್ರಾಂತಿನೂ ನಡೆಯುವುದಿಲ್ಲ ರಾಜ್ಯದಲ್ಲಿ. ಮುಖ್ಯಮಂತ್ರಿ ಬದಲಾವಣೆಯ ಆಗೋ ಕನಸೇ ಇಲ್ಲ. ಮುಖ್ಯಮಂತ್ರಿ ಸೀಟ್, ಈಗ ಮುಖ್ಯಮಂತ್ರಿ ಕುರ್ಚಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ಕಾಲಿಲ್ಲ. ಇನ್ನು 5 ವರ್ಷಗಳ ಕಾಲ, ಅಂದ್ರೆ ಇನ್ನುಳಿದ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. 5 ವರ್ಷಗಳ ಪೂರ್ಣಾವಧಿಯನ್ನ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ
ಪೂರ್ಣಗೊಳಿಸ್ತಾರೆ. ಸ್ನೇಹಿತರೆ, ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.